ಎಲ್ರಿಗೂ ನಮಸ್ಕಾರ. ಇವತ್ತು ಈ ಹಿಟ್ ಆ್ಯಂಡ್ ರನ್ ಕೇಸ್ಗಳಲ್ಲಿ ಕಾಂಪನ್ಸೇಷನ್ ಕೇಳಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀನಿ. ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ ಆ ಬಟನ್ ಒತ್ತೋದ್ರ ಮೂಲಕ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಈಗ ನಿಮಗೆಲ್ಲ ಗೊತ್ತಿದೆ, ಮೋಟಾರ್ ಆಕ್ಸಿಡೆಂಟ್ಸ್ ಆಗುತ್ತೆ, ರಸ್ತೆ ಅಪಘಾತಗಳು ಗೊತ್ತಾಯ್ತು, ವೆಹಿಕಲ್ ಇನ್ವಾಲ್ವ್ ಆಗಿರುತ್ತೆ ಗೊತ್ತಾಯ್ತಾ. ಅದು ಎಲ್ಲಾದರೂ ಆಗ್ಬೋದು, ಹೈವೇಗಳಲ್ಲಾಗುತ್ತೆ, ಸಣ್ಣ ಸಣ್ಣ ರೋಡಲ್ಲಾಗುತ್ತೆ, ನಿಮ್ಮೂರಿನ ರಸ್ತೆಗಳಲ್ಲಿ ಆಗ್ಬೋದು, ಸಾವು ಸಂಭವಿಸುತ್ತೆ, ಗಾಯ ಆಗುತ್ತೆ. ಅದಕ್ಕೆಲ್ಲ ನಿಮಗಿರ್ತಕ್ಕಂಥ ಏನಂದರೆ ಪರಿಹಾರ ಕೋರಬೇಕು ಅಂದರೆ ಗಾಯಗೊಂಡವರು ಇರ್ಬೋದು ಅಥವಾ ಸತ್ತವರ ವಾರಸ್ದಾರರಿರ್ಬೋದು. ಮೋಟಾರ್ ಆಕ್ಸಿಡೆಂಟ್ಸ್ ಕ್ಲೈಮ್ ಟ್ರಿಬ್ಯುನಲ್ ಅಂತಿರುತ್ತಲ್ಲ ತಾಲೂಕಿಂದ ಹಿಡಿದು ಜಿಲ್ಲಾ ಮಟ್ಟದ ತನಕ ಬೇರೆ ಬೇರೆ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಅಲ್ಲಿರ್ತಕ್ಕಂಥ MACTಗೆ ನೀವು ಸೆಕ್ಷನ್ 166 ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಅರ್ಜಿ ಹಾಕಬೇಕಾಗತ್ತೆ. 6 ತಿಂಗಳೊಳಗೆ ಏನೇನು ಗಾಯ ಆಗಿದೆ ಪ್ರೂವ್ ಮಾಡಬೇಕಾಗತ್ತೆ. ಸತ್ತೋಗಿದ್ದರೆ ಅವರು ಸಾವಿನಿಂದ ನಿಮಗೇನೇನು ನಷ್ಟ ಆಗಿದೆ ಅಂಥೇಳಿ ಹೇಳಬೇಕಾಗತ್ತೆ. ಅದರ ಆಧಾರದ ಮೇಲೆ ಕೋರ್ಟ್ರು ಕಾಂಪನ್ಸೇಷನ್ ಅವಾರ್ಡ್ ಮಾಡ್ತವೆ. ಅದು ಇನ್ಶೂರೆನ್ಸ್ ಆಗಿದ್ದರೆ ವೆಹಿಕಲ್ಲು ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಕೊಡ್ತವೆ. ಇನ್ಶೂರೆನ್ಸ್ ಆಗದೆ ಹೋದರೆ ಆ ವೆಹಿಕಲ್ನ ಯಾರು ಓನರ್ ಆಫ್ ದಿ ವೆಹಿಕಲ್ ಕೊಡಬೇಕಾಗತ್ತೆ. ಆಯಿತಾ, ಇದು ಕಾನೂನು. ಆದರೆ ನಾನು ಹೇಳಕ್ಕೆ ಹೊರಟಿರೋದು ಸಂದರ್ಭ ಬೇರೆ ಥರ. ಇಲ್ಲೇನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಈಗೆಲ್ಲೋ ಮಧ್ಯರಾತ್ರಿ ಯಾರೋ ನಡ್ಕೊಂಡು ಹೋಗ್ತಾ ಇರ್ತಾರೆ, ಯಾವುದೋ ವೆಹಿಕಲ್ ಬಂದು ಹೊಡೆಯುತ್ತೆ, ಹೋಗ್ಬಿಡುತ್ತೆ. ಅಥವಾ ಇನ್ನೆಲ್ಲೋ ಒಂದು ಕಡೆ ಯಾವುದೋ ಜನವಸತಿ ವಿರಳವಾಗಿರ್ತಕ್ಕಂಥ ಜಾಗಪ್ಪ, ಬೆಳಗ್ಗೆ ಹೊತ್ತೇ ಇರ್ಬೋದು, ಹೊಡ್ಕೊಂಡು ಹೋಗ್ಬಿಡುತ್ತೆ, ಗೊತ್ತಾಗಲ್ಲ. ಯಾವ ವೆಹಿಕಲ್ಲು ಅಂತ ಹೇಳೋಕ್ಕೆ ಆಗಲ್ಲ, ಸಿಗೋದೇ ಇಲ್ಲ. ಪೊಲೀಸ್ನವ್ರು ತನಿಖೆ ಮಾಡಿದ್ರು ಕೂಡ ಗೊತ್ತಾಗಲ್ಲಪ್ಪ ಯಾವ ವೆಹಿಕಲ್ಲು, ಏನು ನಂಬರು ಇತ್ಯಾದಿ. ಯಾವ್ದಾರ ವೆಹಿಕಲ್ ನಂಬರ್ ಸಿಕ್ಕರೆ ಅವ್ರು ತನಿಖೆ ಮಾಡಿ ಯಾರು ಓನರು ಕರ್ಕೊಂಬರ್ತಾರೆ, ನಿಮಗೆ ಗೊತ್ತಾಗತ್ತೆ, ವಿಷಯ ಗೊತ್ತಾಗತ್ತೆ. ಆದರೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಹಿಟ್ ಆ್ಯಂಡ್ ರನ್ ಆಗಿಬಿಡುತ್ತೆ. ಇತ್ತೀಚೆಗೆ ಭಾಳ ಆಗಿದೆ ಆ ಥರದ್ದು. ಹೊಡ್ಕೊಂಡು ಹೋಗ್ಬಿಡ್ತಾರೆ, ನಿಲ್ಲಿಸೋದೇ ಇಲ್ಲ, ಅಮಾನವೀಯತೆ ಗೊತ್ತಾಯ್ತು, ನಿಲ್ಲಿಸಿದ್ರೆ ಮತ್ತೆ ತೊಂದರೆ ಆಗುತ್ತೆ ಅಂಥೇಳಿ. ಈ ಥರ ಹಿಟ್ ಆ್ಯಂಡ್ ರನ್ ಕೇಸ್ಗಳಂದರೆ, ಹಿಟ್ ಆ್ಯಂಡ್ ರನ್ ಕೇಸ್ಗಳಲ್ಲಿ ವೆಹಿಕಲ್ ಡ್ಯಾಶ್ ನಿಮಗೆ ತೊಂದರೆ ಮಾಡಿರುತ್ತೆ, ನಿಮಗೆ ಅದರಿಂದ ಅಪಘಾತ ಆಗಿರುತ್ತೆ, ಅದು ಹೊಡೆದಿರುತ್ತೆ, ತಪ್ಪಿರುತ್ತೆ ಆ ಡ್ರೈವರ್ದು. ಆದರೆ ಅವ್ರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ, ನಿಮಗೆ ಸಿಗೋದಿಲ್ಲ. ಏನಂದರೆ ವೆಹಿಕಲ್ ನಂಬರು ಗೊತ್ತಾಗಲ್ಲ, ಪೊಲೀಸ್ನವ್ರ ತನಿಖೆಯಿಂದನೂ ಗೊತ್ತಾಗಲ್ಲ, ನೀವು ಹುಡುಕಿದ್ರು ಸಿಕ್ಕಲ್ಲ. ಅದಕ್ಕೆ ಹಿಟ್ ಆ್ಯಂಡ್ ರನ್ ಕೇಸ್ ಅಂತಾರೆ. ಅಂದರೆ ಅಂದರೆ ನಿಮ್ಗೆ ಹೊಡೆಯೋದು ಅಂದರೆ ಡಿಕ್ಕಿ ಹೊಡೆಯೋದು, ಓಡೋಗೋದು ಅಂತ ಅರ್ಥ. ಆಯಿತಾ, ಅಂಥ ಕೇಸ್ಗಳಲ್ಲಿ ಕಾಂಪನ್ಸೇಷನ್ ಸಿಗುತ್ತಾ? ಯಾಕಂದರೆ ಇಲ್ಲಿ ಯಾರು ಪಾರ್ಟಿಗಳಂಗೆ ಗೊತ್ತಿಲ್ಲ, ಇನ್ಶೂರೆನ್ಸ್ ಕಂಪ್ನಿ ಗೊತ್ತಿಲ್ಲ, ಓನರ್ ಆಫ್ ದಿ ವೆಹಿಕಲ್ ಯಾರು ಅಂತ ಗೊತ್ತಿಲ್ಲ, ಮಾಲೀಕರು ಯಾರು ಗೊತ್ತಿಲ್ಲ. ಹೆಂಗೆ ತೊಗೊಳಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರನೇ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅದು ಸೆಂಟ್ರಲ್ ಗೌರ್ಮೆಂಟ್ದು ಸೊಲ್ಯೂಷನ್ ಫಂಡ್ ಅಂತ ಮಾಡಿದ್ದಾರೆ. ಅದು ಆ ಸೊಲ್ಯೂಷನ್ ಫಂಡಿಂದ ನಿಮಗೆ ಕೊಡ್ತಾರೆ. ಆ ಸೊಲ್ಯೂಷನ್ ಫಂಡನ್ನು ಈ ಜನರಲ್ ಇನ್ಶೂರೆನ್ಸ್ ಕೌನ್ಸಿಲ್ ಅಂತಿದೆ, ಆ ಕೌನ್ಸಿಲ್ ಅದನ್ನು ಮ್ಯಾನೇಜ್ ಮಾಡುತ್ತೆ. ಈ ಜನರಲ್ ಇನ್ಶೂರೆನ್ಸ್ ಕಂಪ್ನಿಯಿಂದ ಬೇರೆ ಬೇರೆ ಕಂಪ್ನಿಗಳಿದಾವಲ್ಲ, ಅದರಿಂದ ಎಲ್ಲ ಈ ಥರದ ಫಂಡಿಗೋಸ್ಕರನೇ ಹಣ ತೆಗೆದುಕೊಂಡು ಒಬ್ಬೊಬ್ರು ಇಷ್ಟು ಕೊಡಬೇಕು, ಒಂದೊಂದು ಕಂಪ್ನಿ ಅಂತ ಇರುತ್ತೆ, ಆ ಕಂಪ್ನಿಯಿಂದ ತೊಗೊಂಡು ಯಾರು ಸೆಂಟ್ರಲ್ ಗೌರ್ಮೆಂಟ್ನವರು ಸೊಲ್ಯೂಷನ್ ಫಂಡ್ ಮಾಡಿರ್ತಾರೆ, ಆ ಸೊಲ್ಯೂಷನ್ ಫಂಡಿಂದ ನಿಮಗೆ ಕೊಡ್ತಾರೆ. ಅದು ಪ್ರೊಸೀಜರ್ ಏನಪ್ಪ ಅಂದರೆ, ನೀವು ಅಪಘಾತವಾದ ನಂತರ ಒಂದು ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕು. ಆ ಕಂಪ್ಲೇಂಟ್ ಆಧಾರದ ಒಂದು FIR ಆಗಿರಬೇಕು. ಮತ್ತು ನಿಮ್ಮ ಗಾಯ ಆಗಿದ್ದರೆ ಅದಕ್ಕೆ ಬೌಂಡ್ ಸರ್ಟಿಫಿಕೇಟ್ ಬೇಕು, ಗೊತ್ತಾಯ್ತಾ. ಮತ್ತು ಏನಾರ ನಿಮಗೆ ಪರ್ಮನೆಂಟ್ ಡಿಸಬಿಲಿಟಿ ಆಗಿದ್ದರೆ, ಅಂಗವೈಕಲ್ಯತೆ ಆಗಿದ್ದರೆ ಅದಕ್ಕೂ ಸರ್ಟಿಫಿಕೇಟ್ ಬೇಕು, ಗೊತ್ತಾಯ್ತಾ. ನೀವು ನಿಮ್ಮ ಐಡೆಂಟಿಟಿ ಗುರುತು ಮಾಡೋದಕ್ಕೆ ನಿಮ್ಮ ID, ಆಧಾರ್ ಕಾರ್ಡು, ವೋಟರ್ ID ಯಾವ್ದಾರ ಬೇಕಾಗುತ್ತೆ, ಇಷ್ಟನ್ನು ಕೊಡಬೇಕಾಗತ್ತೆ. ಮತ್ತು ಈ ಸತ್ತು ಹೋಗಿದ್ದರೆ ಅವ್ರ ವಾರಸ್ದಾರರು ಈ ಡೆತ್ ಸರ್ಟಿಫಿಕೇಟು, ಪೋಸ್ಟ್ ಮಾರ್ಟಮ್ಮು, ಮತ್ತು ನೀವು ಅವರ ವಾರಸ್ದಾರರು ಅಂತ ಹೇಳೋದಕ್ಕೆ ದಾಖಲೆಗಳು, ನಿಮ್ಮ ID, ಸತ್ತೋದರ ID ಇತ್ಯಾದಿಗಳನ್ನು ಯಾರ ಮುಂದೆ ಅಂದರೆ ತಹಶೀಲ್ದಾರ್ ಮುಂದೆ ಅಥವಾ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅಂದರೆ AC ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಒಂದು ಅಪ್ಲಿಕೇಶನ್ ಕೊಡಬೇಕಾಗತ್ತೆ. ಆ ಅಪ್ಲಿಕೇಶನ್ನು ಅದು ಒಂದು ನಿರ್ದಿಷ್ಟವಾದ ಅಪ್ಲಿಕೇಶನ್ ನಮೂನೆ ಇದೆ, ಫಾರಮ್ 1 ಅಂತ. ಆ ಫಾರಮ್ 1ನಲ್ಲಿ ಅವ್ರಿಗೆ ಸಲ್ಲಿಸಬೇಕು ದಾಖಲೆಗಳು. ಒಂದು ವೇಳೆ ನೀವು ಕೊಟ್ಟಿರ್ತಕ್ಕಂಥ ದಾಖಲೆ ಸಾಲದು ಅಂತಾದರೂ ಬೇರೆ ದಾಖಲೆ ಕೇಳ್ತಾರೆ. ಅವರು 15 ದಿವಸದೊಳಗೆ ತೀರ್ಮಾನ ಮಾಡಬೇಕಾಗತ್ತೆ. ಸಾವಿನ ಪ್ರಕರಣಗಳಲ್ಲಿ 2 ಲಕ್ಷ ಪರಿಹಾರ ಕೊಡ್ತಾರೆ. ಮತ್ತು ಗಾಯ ಆಗಿದ್ದರೆ 50,000 ನಿಮಗೆ ಸಿಕ್ಕುತ್ತೆ. ಗಾಯದ ಪ್ರಮಾಣ ಕಮ್ಮಿ ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಗರಿಷ್ಠ 50,000 ರೂಪಾಯಿ ಕೊಡ್ತಾರೆ. ಇದನ್ನು ತಾವು ನಾನು ಹೇಳಿದ ಹಾಗೆ ತಹಶೀಲ್ದಾರ್ ಮುಂದೆ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಅರ್ಜಿ ಹಾಕಿ ತೊಗೋಬೋದು. ಒಂದು ವೇಳೆ ನಾನು ಹೇಳಿದ ಹಾಗೆ ಹಿಟ್ ಆ್ಯಂಡ್ ರನ್ ಕೇಸ್ ಆಗಿದ್ದೇ ಅಂತ ತೀರ್ಮಾನಕ್ಕೆ ಬರಬೇಕಾದ್ರೆ ಪೊಲೀಸ್ನವ್ರು ರಿಪೋರ್ಟ್ ಹಾಕಬೇಕು, ಇದನ್ನು ಹುಡುಕಕ್ಕೆ ಬರೋದಿಲ್ಲ, ಸಿಗ್ತಾ ಇಲ್ಲ ಅಂಥೇಳಿ, ಗೊತ್ತಾಯ್ತಾ. ಆ ನಂತರದಲ್ಲಿ ನೀವು ಅರ್ಜಿ ಹಾಕಬೇಕಾಗತ್ತೆ. ಒಂದು ವೇಳೆ ಸಿಕ್ಬಿಟ್ರೆ ತನಿಖೆಯಲ್ಲಿ, ಆವಾಗ ನೀವು ಸೆಕ್ಷನ್ 166 ಹಾಕ್ಬೋದು. ಯಾರು ಇನ್ಶೂರೆನ್ಸ್ ಕಂಪ್ನಿ, ಯಾರು ಓನರು, ಡ್ರೈವರು ಗೊತ್ತಾಗ್ಬಿಡುತ್ತೆ ಅಲ್ವಾ. ಹಿಟ್ ಆ್ಯಂಡ್ ರನ್ ಕೇಸ್ಗಳಲ್ಲಿ ಈ ಥರ AC ಮುಂದೆ, ತಹಶೀಲ್ದಾರ್ ಮುಂದೆ ತಾವು ಅರ್ಜಿ ಹಾಕಿ ಪರಿಹಾರ ಪಡ್ಕೋಬೋದು. ಆಯಿತಾ. ಇಷ್ಟು ಈ ಬಗ್ಗೆ ಮಾಹಿತಿ ನೀಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.